ಸ್ವಾಮಿ, ಇರುಮುಡಿ ಬಗ್ಗೆ ಎಲ್ಲರೂ ಕೇಳ್ತಾರೆ. ನಾನು ಹೇಗೆ ಬಿಡಿಸಿ ಹೇಳಬೇಕು? ಅಯ್ಯಪ್ಪ ಸ್ವಾಮಿ ಭಕ್ತನಿಗೆ ಇರುಮುಡಿಯೇ ಸ್ವಾಮಿ ಅಯ್ಯಪ್ಪ. ಅಯ್ಯಪ್ಪನ ನೈವೇದ್ಯದಲ್ಲಿ ತುಪ್ಪಕ್ಕೆ ಪ್ರಾಧಾನ್ಯತೆ ಏಕೆ? ಹಾಲು ಮೊಸರಾಗಿ, ಮೊಸರು ಬೆಣ್ಣೆಯಾಗಿ, ತುಪ್ಪವಾಗುವ ಹಾಗೆ ನಾವು ಚತುರ್ವಿಧ ಭಕ್ತಿಯಿಂದ ಪೂಜಿಸುತ್ತೇವೆ. ಭಕ್ತಿ, ದಾನ, ಸೇವೆ, ಧರ್ಮ ಎಂಬ ಭಾವವೇ ತುಪ್ಪದ ಸಂಕೇತ. ಸ್ವಾಮಿ, ಆ ತುಪ್ಪವನ್ನು ತೆಂಗಿನಕಾಯಿಯಲ್ಲಿ ತುಂಬುವುದರ ಅರ್ಥ? ನಮಗೆ 2 ಕಣ್ಣುಗಳಿವೆ. ಭ್ರೂ ಮಧ್ಯದಲ್ಲಿ ಇನ್ನೊಂದು ಜ್ಞಾನದ ಕಣ್ಣೂ ಇದೆ. ತೆಂಗಿನಕಾಯಿಗೂ 3 ಕಣ್ಣು, 2 ಮುಚ್ಚಿದ ಕಣ್ಣು, 1 ನೆತ್ತಿ ಕಣ್ಣು ಇದೆ. ಆ ನೆತ್ತಿ ಕಣ್ಣನ್ನು ತೆಗೆದು ಅದರಲ್ಲಿ ಜ್ಞಾನವೆಂಬ ತುಪ್ಪವನ್ನು ತುಂಬಿ ಪೂಜೆಗೆ ತೆಗೆದುಕೊಂಡು ಹೋಗುತ್ತೇವೆ. ಶಬರಿಮಲೆಗೆ ಹೋಗುವವರೆಗೂ ಅವನಿಗೆ ಇರುಮುಡಿಯೇ ಕರ್ತ ಸರ್ವಸ್ವ. ಇರುಮುಡಿ ಎಂದರೆ 2 ಗಂಟು. ಮುಂದಿನ ಮುಡಿಯಲ್ಲಿ ತುಪ್ಪದ ತೆಂಗಿನಕಾಯಿ, ದೇವರ ಪೂಜಾ ಸಾಮಗ್ರಿಗಳು, ಹಿಂದಿನ ಮುಡಿಯಲ್ಲಿ ಭಕ್ತನಿಗೆ ಬೇಕಾದ ಬುತ್ತಿಯು ಇರುತ್ತದೆ. ಇದನ್ನ ಇಹಕ್ಕೊಂದು ಮುಡಿ, ಪರಕ್ಕೊಂದು ಮುಡಿ ಎಂದು ಹೇಳಬಹುದು. ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ.